ನಾನು ಹೀರೋಯಿನ್ ಆಗಬಾರದು ಅಂತ ನೋಡ್ದ ಬಳಿಕ ಹುಚ್ಚನಾದ ಕೊನೆಗೆ ಅಪಘಾತದಲ್ಲಿ ಸತ್ತ ಸಂಜನಾ. ಕನ್ನಡ ನಟಿ ಸಂಜನಾ ಗಲ್ರಾನಿ ಈಗ ತೆಲುಗು ಬಿಗ್ ಬಾಸ್ ನಲ್ಲಿ ಮಿಂಚುತ್ತಿದ್ದಾರೆ. 4 ತಿಂಗಳ ಹಿಂದೆ 2ನೇ ಮಗುವಿಗೆ ಜನ್ಮ ನೀಡಿದ್ದ ಸಂಜನಾ ಈಗ ಬಿಗ್ ಬಾಸ್ ಮನೆಗೆ ಕಾಲಿಟ್ಟಿದ್ದಾರೆ. ಇದೆಲ್ಲದರ ನಡುವೆ ಇತ್ತೀಚೆಗೆ ತಮ್ಮ ಕಾಲೇಜ್ ಲವ್ ಸ್ಟೋರಿ ಬಗ್ಗೆ ಬಿಗ್ ಬಾಸ್ ಮನೆಯಲ್ಲಿ ಮಾತಾಡಿದ್ದಾರೆ. ನಾನು ಹೀರೋಯಿನ್ ಆಗಬಾರದು ಅಂತ ನನ್ನ ಬಾಯ್ ಫ್ರೆಂಡ್ ಪ್ರಯತ್ನಿಸಿದ್ದ ಅಂತ ಸಂಜನಾ ಹೇಳಿಕೊಂಡಿದ್ದಾರೆ. ಬಿಗ್ ಬಾಸ್ ತೆಲುಗು ಸೀಸನ್ 9 ಸೆಪ್ಟೆಂಬರ್ 7ರಂದು ಶುರುವಾಗಿತ್ತು. 12 ವರ್ಷಗಳ ಹಿಂದೆ ಬಿಗ್ ಬಾಸ್ ಕನ್ನಡ ಸೀಸನ್ 1ರಲ್ಲಿ ಸಂಜನಾ ಸ್ಪರ್ಧಿಯಾಗಿದ್ರು. ಹಾಗಾಗಿ ಒಳಗಿನ ಆಟ ಆಕೆಗೆ ಚೆನ್ನಾಗಿ ಗೊತ್ತಿದೆ. ಇದೇ ಕಾರಣಕ್ಕೆ ಇತರೆ ಸ್ಪರ್ಧಿಗಳಿಗೆ ಕಠಿಣ ಪೈಪೋಟಿ ಕೊಡುತ್ತಿದ್ದಾರೆ. ಇನ್ನು ಮುಖ್ಯವಾಗಿ ಸಂಜನಾ ತಮ್ಮ ಕಾಲೇಜು ದಿನಗಳ ಲವ್ ಸ್ಟೋರಿಯನ್ನ ನೆನಪಿಸಿಕೊಂಡಿದ್ದಾರೆ. ನಾನು ಕಾಲೇಜಲ್ಲಿ ಒಬ್ಬ ಹುಡುಗನನ್ನ ಲವ್ ಮಾಡ್ತಾ ಇದ್ದೆ. ಬಳಿಕ ಆತನಿಂದ ಸಂಕಷ್ಟಕ್ಕೆ ಸಿಲುಕಿದೆ. ನಾನು ಪ್ರೀತಿಸಿದ ಯುವಕ ನನ್ನನ್ನ ಹೊಡೆಯೋಕೆ ಪ್ರಯತ್ನಿಸಿದ್ದ. ನನ್ನ ತಲೆಗೆ ಹೊಡೆದ್ರೆ ಮುಖಕ್ಕೆ ಹೊಲಿಗೆ ಹಾಕ್ತಾರೆ, ಅದರಿಂದ ಮುಖ ಕೆಟ್ಟದ ಕಂಡು ಸಿನಿಮಾ ಹೀರೋಯಿನ್ ಆಗೋಕೆ ಸಾಧ್ಯ ಆಗೋದಿಲ್ಲ. ಆಗ ನಾನು ಮದುವೆ ಮಾಡ್ಕೊಳ್ಬಹುದು ಅಂತ ಭಾವಿಸಿದ್ದ ಎಂದು ಹೇಳಿದ್ದಾರೆ. ಬಳಿಕ ನಮ್ಮಿಬ್ಬರಿಗೆ ಜಗಳ ಆಯ್ತು. ನನ್ನನ್ನು ಬಿಟ್ಟು ಹೋದ್ಮೇಲೆ ಹುಚ್ಚನಂತಾದ. ದಟ್ಟ ಗಡ್ಡ ಮೀಸೆ ಬೆಳೆಸಿ ಹುಚ್ಚನಂತೆ ತಿರುಗಾಡ್ದ. ಕೊನೆಗೊಂದಿನ ಕಾರು ಚಾಲನೆ ಮಾಡುವಾಗ ಅಪಘಾತದಲ್ಲಿ ಸತ್ತ ಅಂತ ಸಂಜನಾ ಹೇಳಿದ್ದು ಇದೀಗ ವೈರಲ್ ಆಗ್ತದೆ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.